ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನವರಾತ್ರಿದು 2 ದಿನದ ಬ್ಲಾಗ್ನು ಅಪ್ಲೋಡ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಎಲ್ಲ ದೇವಸ್ಥಾನಗಳಲ್ಲೂ ದೇವಿ ಅಲಂಕಾರ ನೋಡೋಕ್ಕೆ 2 ಕಣ್ಣುಗಳು ಸಾಕಾಗೋದಿಲ್ಲ. ಮನೇಲೆಲ್ಲ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋದರೆ ಏನೋ ಒಂಥರ ನೆಮ್ಮದಿ. ಈ ವರ್ಷ ನಾನು 9 ದಿನವೂ ಪೂಜೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಯಾಕಪ್ಪ ಡಿಸೈಡ್ ಮಾಡಿದ್ದೀನಿ ಪೂಜೆ ಮಾಡಬೇಕು ಅಂತ ಅಂದರೆ, ನನಗೆ ಒಂದು ಅನಿಸಿದ್ದು ಮುಂದೆ ಹೇಳ್ತೀನಿ. ಬಿಸಿಬೇಳೆಬಾತು ನಮ್ಮ ಮನೆಯವರು ತುಂಬಾ ಸಖತ್ತಾಗಿ ಮಾಡಿದರು. ನಾನು ಮಾಡಿದ್ಕಿಂತ ಸೂಪರಾಗಿತ್ತು, ಟೇಸ್ಟು ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿತ್ತು. ಬೇಗನೆ ಖಾಲಿ ಆಗೋಯಿತು. ಇನ್ನೊಂದು ಸ್ವಲ್ಪ ತಿನ್ನಬೇಕು ಅನ್ನಿಸ್ತಿತ್ತು, ಅಷ್ಟು ಬೇಗ ಖಾಲಿಯಾಗಿತ್ತು. ಯಾಕಂದರೆ ಜಾಸ್ತಿ ಮಾಡಿದರೆ ವೇಸ್ಟ್ ಆಗಿಬಿಡುತ್ತಲ್ವ, ಹಂಗಾಗಿ ಚೆಲ್ಬಿಡ್ತೀವಿ ಅಂತ ಅಂದ್ಬಿಟ್ಟು ಸ್ವಲ್ಪನೇ ಮಾಡಿದರು. ಆದರೆ ಸಖತ್ತಾಗಿತ್ತು ಟೇಸ್ಟು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇನ್ನು ನಮ್ಮ ಪ್ರಣಿ ಬರ್ತಾನೆ, ಅವನಿಗೆ ದೋಸೆ ಮಾಡೋಣ ಅಂತ ಅಂದ್ಬಿಟ್ಟು ದೋಸೆ ಮಾಡ್ತಾಯಿದ್ದೆ. ಪ್ರರಿ ಅಲ್ಲಿ ಕೂತಿದ್ದಾನೆ, ಅವನ ಜೊತೆ ಆಟಾಡಿಕೊಂಡು ಅವನ್ನ ಮಾತಾಡಿಸ್ಕೊಂಡು ದೋಸೆ ಮಾಡ್ತಾಯಿದ್ದೆ. ಪ್ರತಿ ಸಲವೂ ನವರಾತ್ರಿ ಅಂದಿದ ತಕ್ಷಣ ಖುಷಿ ಆಗುತ್ತೆ. ಯಾಕಂದರೆ ನಮ್ಗೆ ಅವಾಗೆಲ್ಲ ಖುಷಿ ಆಗ್ತಿದ್ದು ಪೂಜೆ ಮಾಡಬೇಕು ಅಂತಲ್ಲ, ಬೋನಸ್ ಬರುತ್ತೆ ಅಂತ. ದಸರಾ ಟೈಮಲ್ಲೆಲ್ಲ ಬೋನಸ್ ಬರ್ತಾಯಿತ್ತು ನಮಗೆ, ಆವಾಗ ಖುಷಿ ಆಗ್ತಾಯಿತ್ತು. ಇವಾಗೆಲ್ಲ ಪೂಜೆ ಮಾಡೋದೇ ಒಂದು ಖುಷಿಯಾಗಿದೆ. ಯಾಕಂದರೆ ಬರೀ ನೋವೇ ಜೀವನದಲ್ಲಿ ಆಗಿಬಿಟ್ರೆ ಯಾರ ಹತ್ರ ಹೇಳ್ಕೊಳ್ಳೋದು, ದೇವ್ರ ಹತ್ರನೇ ಹೇಳ್ಕೊಬೇಕು, ಇನ್ನು ಯಾರು ಕೇಳ್ತಾರೆ ನಮ್ಮ ನೋವನ್ನ ಅಂತ ಅನ್ನಿಸ್ಬಿಟ್ಟಿದೆ. ಅದರಲ್ಲೂ ಮನೇಲಿ ನಮ್ಮ ಅಮ್ಮನ ಮನೇಲಿ ಈ ಥರ ಆಗಿಬಿಟ್ರಂತೂ ಇನ್ನೂ ನೋವೇ ಇರುತ್ತೆ. ಇನ್ನು ಹೇಳ್ಕೊಳಕ್ಕೆ ಇನ್ನು ಆಪ್ಷನ್ನೇ ಇಲ್ಲ. ದೇವ್ರನ್ನೇ ಮೊರೆ ಹೋಗಬೇಕು. ಹಂಗಾಗಿ ಈ ಸಲ 9 ದಿನವೂ ನಾವು 9 ದಿನವೂ ಪೂಜೆ ಮಾಡೋಣ ಅಂತ ಅಂದ್ಕೊಂಬಿಟ್ಟು ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಏನು ಸಿಂಪಲ್ಲಾಗಿ ಯಾರ್ಯಾರು ಹೇಗೆ ಮಾಡ್ತಾರೋ ಗೊತ್ತಿಲ್ಲ, ದೀಪ ಎಲ್ಲ ಹಚ್ಚಿ ಮಾಡ್ತಾರೆ. ನಾವು ಮಾಮೂಲಿ ದೇವ್ರಿಗೆ ಹೆಂಗೆ ದೀಪ ಹಚ್ತೀವಿ ಪ್ರತಿದಿನವೂ ಹೂವು ಇಟ್ಟು ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅಂತ ಅಂದ್ಬಿಟ್ಟು ಅದನ್ನೇ ಮಾಡೋಣ ಅಂತ. ತುಂಬಾ ಕಷ್ಟ ಆಗ್ತಿದೆ, ಇಬ್ಬರು ಮಕ್ಕಳು ಇರ್ತಾರಲ್ಲ, ಹಾಗಾಗಿ ಎಲ್ಲ ಕೆಲಸ ಮಾಡಿಕೊಂಡು ನಾವು ರೆಡಿಯಾಗಿ ಹೋಗೋದು ತುಂಬಾ ಕಷ್ಟ. ಕೆಲವೊಬ್ರು ಅಂದ್ಕೋಬೋದು ರೆಡಿ ಆಗೋರನ್ನ ನೋಡಿಬಿಟ್ಟು ರೆಡಿ ಆಗ್ತಾರೆ, ಇವ್ರಿಗೇನು ಮಾಡೋ ಕೆಲಸ ಇಲ್ಲ ಅಂತ. ಹೆಣ್ಮಕ್ಳು ನಿಜವಾಗ್ಲೂ ರೆಡಿ ಆಗೋದೂ ಕಷ್ಟ. ರೆಡಿ ಆದರೆ ತುಂಬಾ ಚೆನ್ನಾಗಿ ಕಾಣ್ತಾರೆ. ನಮ್ಮ ಮನೆಯವ್ರು ಯಾವಾಗಲೂ ಹೇಳ್ತಿರ್ತಾರೆ, ಸುಮಾರಾಗಿರೋರು ಸೀರೆ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸ್ತಾರೆ ಅಂತ. ಹಂಗಾಗಿ ನಾನು ಸುಮಾರಾಗಿ ಅಲ್ವಾ ಇರೋದು, ಹಂಗಾಗಿ ನಾನು ಸೀರೆ ಯಾವಾಗಲೂ ಹಾಕೊತಾ ಇರ್ತೀನಿ. ಬಟ್ ಮುಂಚೆ ಥರ ವೆಸ್ಟರ್ನ್ ಡ್ರೆಸ್ಸು ಅದು ಇದು ಎಲ್ಲ ಇವಾಗ ಜಾಸ್ತಿ ವೇರ್ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ನಮ್ಮ ಮನೆಯವ್ರಿಗೆ ಇಷ್ಟ ಆಗೋಲ್ಲ. ಅವ್ರಿಗೆ ಇಷ್ಟ ಆಗದೆ ಇರೋದನ್ನ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಸದ್ಯಕ್ಕೆ ನನಗೆ ಪ್ಯಾಂಟ್ ಶರ್ಟ್ ಅಂತಾರೆ ಇಷ್ಟ, ಅದನ್ನು ಹಾಕೊಳಕ್ಕೆ ಬಿಟ್ಟಿದ್ದಾರಲ್ಲ ಸಾಕು ಅಂತ ನಾನು ಸುಮ್ಮನೆ ಅದನ್ನೆಲ್ಲ ಬಿಟ್ಬಿಟ್ಟಿದ್ದೀನಿ. ಇನ್ನು ಸೀರೆಲ್ಲ ನಾವು ತುಂಬಾ ಚೆನ್ನಾಗಿ ಕಾಣಿಸ್ತೀವಲ್ವ, ಅದಕ್ಕೆ ಸೀರೆನೇ ಬೆಸ್ಟು ಆಯ್ಕೆ ಅಂತ ಅಂದ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಂಬಿಟ್ಟಿದ್ದೀನಿ. ಇವಾಗ ಎಲ್ಲೋದ್ರೂ ಸೀರೆನೇ ವೇರ್ ಮಾಡೋದು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಯಾಕಂದರೆ ಇರೋದು ಎಷ್ಟು ಸೀರೆಸ್ ಇದೆ ಅಂದರೆ, ನಾನು ಒಂದು ಸಜೆಷನ್ ಏನು ಹೇಳ್ತೀನಿ ಅಂತ ಅಂದರೆ, ಜಾಸ್ತಿ ಅಮೌಂಟ್ ಸೀರೆಗೆ ಹಾಕಬೇಡಿ ಅಂತ. ಯಾಕಂದರೆ ತುಂಬ ವೇಸ್ಟು ಅಂತ ಅನಿಸುತ್ತೆ. ಒಂದು ಸಲ 2 ಸಲ ಹಾಕ್ಕೊಂಡ್ರೆ ಬೇಜಾರಾಗ್ಬಿಡುತ್ತೆ. ಹಂಗಾಗಿ ಆದ್ರೂ ಆಸೆ ಇದ್ದೇ ಇರುತ್ತೆ ಹೆಣ್ಮಕ್ಳಿಗೆ ಸೀರೆ ತೊಗೊಳೋದು ತುಂಬಾ ಕ್ರೇಜು. ನನ್ನಂಥವ್ರಿಗಂತೂ ಮೈಸೂರು ಸಿಲ್ಕ್ ಸೀರೆನ ಕೇಸೈ ಸೀರೆ ಹೋಗಿ ತೊಗೋಬೇಕು ಅನ್ನೋದು. ಅಲ್ಲಂತೂ ಎಷ್ಟು ಚೆನ್ನಾಗಿರುತ್ತೆ ಸೀರೆ ಅಂದರೆ, ತೊಗೊಳೋದು ಸ್ವಲ್ಪ ವೆಯ್ಟ್ ಮಾಡಿ ತೊಗೋಬೇಕು. ಆದರೆ ತುಂಬಾ ಚೆನ್ನಾಗಿರುತ್ತೆ ಸೀರೆ ಕಾಸ್ಟ್ಗಳು ಕೇಳಿಬಿಟ್ರೆ ನೀವು ಹೆದ್ರುಕೊಂಡ್ಬಿಡ್ತೀರಾ. ಅಲ್ಲಿ 50,000 60,000 ರೂಪಾಯಿ ಸೀರೆ ಎಲ್ಲ ಇರುತ್ತೆ. ಅದು ಕೆಲವೊಬ್ರಿಗೆ ಸೀರೆ ಬಗ್ಗೆ ಗೊತ್ತಿರಲ್ವಲ್ಲ, ಅವ್ರಿಗೆ ಗೊತ್ತಾಗಲ್ಲ. ಸೀರೆ ನೋಡಿದ ತಕ್ಷಣ ಇದು 1,000 ರೂಪಾಯಿದು 2,000 ರೂಪಾಯಿದು ಅಂದ್ಬಿಡ್ತಾರೆ. ಆವಾಗ ಅವ್ರ ಹತ್ರ ಏನು ಮಾತಾಡೋಕ್ಕಾಗಲ್ಲ. ಬೇರೆಯವ್ರನ್ನೆಲ್ಲ ಸ್ಯಾಟಿಸ್ಫೈಡ್ ಮಾಡಿಸ್ಕೊಂಡು ನಾವು ಹೋಗೋಕ್ಕಾಗಲ್ಲ. ಅದ್ರ ಬಗ್ಗೆ ಸೀರೆ ಬಗ್ಗೆ ಗೊತ್ತಿರೋರಿಗೆ ಅದು ಗೊತ್ತಿರುತ್ತೆ. ಹಂಗಾಗಿ ಸೀರೆ ವಿಷಯದಲ್ಲಿ ಏನು ಮಾತಾಡೋಕ್ಕೆ ಹೋಗಬಾರ್ದು. ಗೊತ್ತಿಲ್ಲ ಅಂದರೆ ಸುಮ್ಮನೆ ಬಿಟ್ಬಿಡಬೇಕು. ಬಟ್ ಸೀರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಅಲ್ಲಿ KSICಲಿ ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಖುಷಿಯಾಗುತ್ತೆ ಅಲ್ಲಿ ಹೋದಾಗ ಒಂದ್ಸಲ ವೀಡಿಯೋ ಮಾಡಿ ತೋರಿಸ್ತೀನಿ. ಇನ್ನು ದೋಸೆ ಅಂತೂ ತುಂಬಾ ಚೆನ್ನಾಗಿತ್ತು. ಹೋಟೆಲಲ್ಲಿ ಹೇಗೆ ಮಾಡ್ತಾರೆ ಅದೇ ಥರ ಗರಿ ಮಸಾಲೆ ದೋಸೆ ಟೇಸ್ಟೇ ಇತ್ತು. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನಮ್ಮ ಪ್ರಣಿ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂದ. ನನಗಂತೂ ಸಿಕ್ಕಾಪಟ್ಟೆ ಖುಷಿ. ಇನ್ನು ನವರಾತ್ರಿ ಮೊದಲನೇ ದಿನ ವೈಟ್ ಕಲರ್ ಆಗಿರೋದ್ರಿಂದ ನಾನು ಈ ಸಾರಿ ತೊಗೊಂಡಿದ್ದೆ. ಇದು ಧಾರೆ ಸೀರೆ. ಈ ಸೀರೆ ಹುಡುಕ್ಬೇಕಾದ್ರೆ ಬೆಂಗಳೂರೆಲ್ಲ ಸುತ್ತಿಸ್ಬಿಟ್ಟಿದ್ದೀನಿ. ಯಾಕಂದರೆ ನಾನು ಮದುವೆ ಟೈಮಲ್ಲಿ ಕರೋನಾ ಆಗಿರೋದ್ರಿಂದ ಕೆಲವೊಂದು ಅಂಗಡಿ ಮಾತ್ರ ಓಪನ್ ಇತ್ತು, ಇನ್ನೆಲ್ಲ ಅಂಗಡಿ ಕ್ಲೋಸು. ಅಲ್ಲಿ ನನಗಿಷ್ಟ ಆಗ್ತಿರೋ ಸೀರೆ ಸಿಗ್ತಾ ಇರಲಿಲ್ಲ. ಎಲ್ಲ ಕಡೆ ಪಾಪ ಸುತ್ತಾಯಿದ್ರು ನಮ್ಮ ಮನೆಯವ್ರು ನನ್ನ ಕರ್ಕೊಂಡು. ನಾನಂತೂ ಯಾವ ಸೀರೆ ತೆಗೆದ್ರೂ ಒಪ್ಕೊತಿಲ್ಲ. ಅವರು ಪಾಪ ಅವ್ರೇನು ಬೇಜಾರು ಮಾಡ್ಕೊಂಡಿಲ್ಲ. ಎಲ್ಲಿ ಕರ್ಕೊಂಡೋದ್ರೂ ಅವಾಗಲೂ ಅಷ್ಟೇ ಇವಾಗಲೂ ಅಷ್ಟೇ, ನಾನು ಬಟ್ಟೆ ತೊಗೊಳಕ್ಕೆ ಹೋದರೆ ನಂಗೆ ಸ್ಯಾಟಿಸ್ಫೈಡ್ ಆಗೋಷ್ಟು ಅಂಗಡಿನೂ ಸುತ್ತಿಸಿ ನನಗೆ ಕೊಡಿಸ್ತಾರೆ ಅಂತಲೇ ಹೇಳ್ಬೋದು. ಈ ಸೀರೆ ಅಂತೂ ಆಮೇಲೆ ನನಗೆ ಈ ಸೀರೆ ತೊಗೋಬೇಕಾದ್ರೂ ನಿಜವಾಗ್ಲೂ ಇಷ್ಟನೇ ಇರಲಿಲ್ಲ. ಯಾಕಂದರೆ ನಂಗೆ ಇನ್ನೂ ಸ್ವಲ್ಪ ಚೆನ್ನಾಗಿರೋದು ಬೇಕು, ಇನ್ನೂ ಸ್ವಲ್ಪ ಬಾರ್ಡ್ರೆಲ್ಲ ಇದೇನೋ ಇಷ್ಟ ಆಗಲಿಲ್ಲ ಅಂತ ಅಂದ್ಕೊಂಡು ಸುಮ್ಮನೆ
ಇದೆ, ಆದ್ರೂ ಸಿಕ್ಕಿರೋದ್ರಲ್ಲಿ ಇದೆ ಅಲ್ವಾ ಸಿಕ್ಕಿದ್ದು ಅಂದ್ಬಿಟ್ಟು ತೊಗೊಂಡಿದ್ದು. ಆಮೇಲೆ ಕರೋನಾ ಟೈಮಲ್ಲಿ ಟೈಮ್ ಇದ್ದಿದ್ದರಿಂದ ನಂದೆಲ್ಲ ಸ್ಯಾರಿ ಕುಚ್ಚು ನಾನೇ ಹಾಕ್ಕೊಂಡಿದ್ದೆ. ಈ ಸ್ಯಾರಿ ಕುಚ್ಚು ಹಾಕೋಕ್ಕೆ ನಾನು 3 ದಿನ ತೊಗೊಂಡಿದ್ದೀನಿ. ಯಾಕಂದರೆ ಇದಕ್ಕೆಲ್ಲ ತುಂಬ ಟೈಮ್ ಹಿಡಿಯುತ್ತೆ. ಇದನ್ನೆಲ್ಲ ಮಾಡಿಕೊಂಡು ಫಸ್ಟು ಟಸಲ್ಸ್ ಎಲ್ಲ ಆಮೇಲೆ ಟ್ಯಾಗ್ ಮಾಡ್ಕೊಂಡು ಹೋಗಬೇಕು ಸ್ಯಾರಿಗೆ. ಸಿಕ್ಕಾಬಟ್ಟೆ ಟೈಮ್ ಹಿಡಿಯುತ್ತೆ ಅಂತ ಅನ್ಬೋದು. ನನಗೆ ಕೆಲಸನೇ ಇರಲಿಲ್ವಲ್ಲ ಕರೋನಾ ಟೈಮಲ್ಲಿ, ಹಂಗಾಗಿ ನಾನೆಲ್ಲ ಸೀರೆಗಳಿಗೂ ನಾನೇ ಕುಚ್ಚು ಹಾಕಿದ್ದೆ. ಈ ಸ್ಯಾರಿ ಕುಚ್ಚು ಸ್ವಲ್ಪ ಡಿಫ್ರೆಂಟಾಗಿ ಹಾಕೋಣ ಅಂತ ಅಂದ್ಬಿಟ್ಟು ನಾನು ಈ ಥರ ಹಾಕಿದ್ದು. ಇದು ತುಂಬಾ ಕ್ಯೂಟಾಗಿ ಬಂದಿದೆ, ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಇದು. ಇನ್ನೂ ಎಷ್ಟೊಂದು ಸ್ಯಾರೀಸ್ದು ನಾನು ಸ್ಯಾರಿ ವೇರ್ ಮಾಡಿದಾಗ ನಿಮಗೆ ನಾನು ಯಾವ್ಯಾವ ಡಿಸೈನ್ ಹಾಕಿದ್ದೀನಿ ಅಂತ ಅಂದ್ಬಿಟ್ಟು ತೋರಿಸ್ತಾ ಹೋಗ್ತೀನಿ. ತುಂಬಾ ಖುಷಿ ಆಯಿತು ನನಗೆ ಆ ಟೈಮಲ್ಲಿ. ಎಲ್ಲ ನಾನೇ ಮಾಡ್ಕೊಂಡಿದ್ದೆ, ಮಗ್ಗಿನ ಜಡೆ ಆಗಲಿ ಎಲ್ಲ ಹೆಂಗೆ ಸಾಧ್ಯ ಇದೆಲ್ಲ ಅಂತ ಅನಿಸುತ್ತೆ ಇವಾಗ. ಅಷ್ಟು ಮಕ್ಕಳನ್ನ ಕೇರ್ ಮಾಡೋದ್ರಲ್ಲೇ ಟೈಮ್ ಆಗೋಗುತ್ತೆ. ಆವಾಗ ನಂಗೆ ಟೈಮ್ ಇತ್ತು. ಎಲ್ಲ ನಾನು ಏನು ಕೆಲಸನೇ ಮಾಡ್ತಿರ್ಲಿಲ್ಲ ಆವಾಗ. ಈಗೆಲ್ಲ ಕೆಲಸ ನಾನೇ ಮಾಡ್ಕೋಬೇಕು. ಒಂದು ಪಾತ್ರೆ ತೊಳಿತಿರ್ಲಿಲ್ಲ, ಒಂದು ಅಡುಗೆ ಮಾಡ್ತಿರ್ಲಿಲ್ಲ, ಅಡುಗೆ ಮನೆಗೆ ಹೋಗ್ತಾನೇ ಇರಲಿಲ್ಲ. ನಮ್ಮಮ್ಮ ಮಾಡಿಕೊಟ್ರು ನಾನು ವಾಪಸ್ಸು ನಮ್ಮ ಅಮ್ಮಂಗೆ ಇದು ಚೆನ್ನಾಗಿಲ್ಲ, ಅದು ಚೆನ್ನಾಗಿಲ್ಲ, ನೀನೇ ತಿನ್ಕೊಬಿಡು, ನನಗೆ ಬೇಡ, ಹಂಗೆ ಹಿಂಗೆ ಅಂತ ಅಂತಿದ್ದೆ. ಇವಾಗ ಏನು ಮಾಡಿಕೊಟ್ರು ಸಾಕು, ಹೊಟ್ಟೆ ಹಸ್ಬಿಟ್ರಾಗ ತಿಂದರೆ ಸಾಕು ಅನಿಸ್ಬಿಡುತ್ತೆ. ಆಮೇಲೆ ಕೆಲವೊಬ್ಬರು ಅನ್ನೋರು, ನಾನು ನಮ್ಮಮ್ಮ ಎಷ್ಟು ಜಗಳಾಡ್ತಿದ್ವಿ ಅಂತ ಅಂದರೆ ಅಷ್ಟು ಜಗಳಾಡ್ತಿದ್ವಿ. ಕೆಲವೊಬ್ರು ಅನ್ನೋರು ಇವರೇ ನಮ್ಮ ಮಕ್ಕಳ ಹಿಂಗಿರ್ತಾರೆ ಅಂತ. ಬಟ್ ನಿಜವಾಗ್ಲೂ ಪ್ರೀತಿ ಇರೋ ಹತ್ರನೇ ಜಗಳಾಡೋದು. ನಮ್ಮಮ್ಮ ಎಷ್ಟೇ ಜಗಳಾಡಿದ್ರು ನನ್ನ ನೆಕ್ಸ್ಟ್ ಎಲ್ಲ ಅವತ್ತೇ ಮಾತಾಡ್ಸೋದು. ಮತ್ತು ನಾನು ಮದುವೆ ಆದಮೇಲೂ ಅಷ್ಟೇ, ಎಷ್ಟು ಜಗಳ ಆಡಿದ್ರು ನಮ್ಮಮ್ಮ ನಮ್ಗೆ ಹುಷಾರಿಲ್ಲ ಅಂದರೆ ಸಾಕು, ನಾವು ಹಳೆ ವಿಡಿಯೋದಲ್ಲೂ ಹೇಳಿದ್ದೆ, ಓಡ್ ಬಂದ್ಬಿಡೋದು. ಈಗ ಫೋನ್ ಮಾಡಿದ್ರೆ ಸಾಕು, ಹಿಂಗೆ ಪ್ರೆಗ್ನೆಂಟ್ ಟೈಮಲ್ಲಿ ನಂಗೆ 1 ವಾರ ಆಯಿತು ಡೆಲಿವರಿ ಆಗೋಕ್ಕೆ. ಆ ಟೈಮಲ್ಲೂ ಅಷ್ಟೇ ನಮ್ಮಮ್ಮ ಊರಿಂದ ಎಷ್ಟು ಬೇಗ ಬಂದಿದ್ದಾಳೆ ಅಂದರೆ, ನಾವು ಫೋನ್ ಮಾಡಿದ್ದು 7 ಗಂಟೆ, ನಮ್ಮಮ್ಮ ಅಲ್ಲೇ 1 ಗಂಟೆಲೆಲ್ಲ ನಮ್ಮ ಮನೇಲೇ ಇತ್ತು. ಆ ಥರ ಪ್ರೀತಿ ತಾಯಿ ಒಬ್ಬಳೇ ಕೊಡೋಕ್ಕಾಗೋದು. ನಿಜವಾಗ್ಲೂ ಇನ್ಯಾರೂ ಬರೀ ಮಾತಿಗೆ ಮಾತಾಡ್ಬೋದು, ಎಲ್ಲರೂ ಮಾತಾಡ್ತಾರೆ, ಬಟ್ ಯಾರೂ ತಾಯಿ ಪ್ರೀತಿನ ಕೊಡೋಕ್ಕೆ ಆಗೋದಿಲ್ಲ. ಅದು ನನಗೆ ಅರ್ಥ ಆಗಿದ್ದು ಸ್ವಲ್ಪ ಲೇಟ್ ಆಗೋಯಿತು. ನಿಮಗೆ ತಾಯಿ ಇರೋರು ನೀವು ಈ ಥರ ನಿಮ್ಮ ಅಮ್ಮನ ಜೊತೆ ಜಗಳ ಆಡ್ಕೊಂಡು ಇದ್ದರೆ ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗಬೇಡಿ. ತಾಯಿ ಇಲ್ಲದೇ ಇರೋ ಮನೇನ ಹೋಗಿ ನೋಡಿ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ನನಗಾಗಿರೋ ಅನುಭವನ ನಿಮ್ಮ ಹತ್ರನೂ ಶೇರ್ ಮಾಡ್ತಾಯಿದ್ದೀನಿ. ತಾಯಿ ಇರೋರೆಲ್ಲರೂ ಆದಷ್ಟು ಪ್ರೀತಿನೇ ಕೊಟ್ಬಿಡಿ. ಅವ್ರು ಬೈತಾ ಇರಲಿ, ಜಗಳ ಆಡ್ತಾ ಇರಲಿ, ಅರಚ್ತಾ ಇರಲಿ, ಕಿರಿಸ್ತಾ ಇರಲಿ, ಅವಳೊಬ್ಬಳೇ ನಮಗೆ ಪ್ರೀತಿ ಕೊಡೋಕ್ಕೂ ಆಗೋದು, ಬೈಯೋಕ್ಕೂ ಆಗೋದು ಅಂತ ಅವಳು ಹೋದ್ಮೇಲೆ ನನಗೆ ಗೊತ್ತಾಗಿದ್ದು. ನೀವು ಏನಾದರೂ ಆ ಥರ ತಪ್ಪು ಮಾಡ್ತಿದ್ರೆ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ಪ್ರೀತಿನೇ ಕೊಟ್ಬಿಡಿ. ನಮ್ಮ ಅಮ್ಮಂಗೆ ಪೂಜೆ ಮಾಡೋದು, ಈ ಥರ ರೆಡಿ ಆಗೋದು ತುಂಬಾ ಇಷ್ಟ. ನನ್ನನ್ನಂತೂ ಅವಳು ನಾನು ಸೀರೆ ಉಟ್ಕೊಂಡ್ರೆ ಎಷ್ಟು ಖುಷಿ ಪಡ್ತಿದ್ಲು ಅಂತ ಅಂದರೆ ಅದನ್ನು ಹೇಳೋಕ್ಕೆ ಅಸಾಧ್ಯವಾಗಿರೋದು ಅಂತಲೇ ಹೇಳ್ಬೋದು. ಇನ್ನು ಪೂಜೆ ಎಲ್ಲ ಮುಗಿಸಿ ನಾವು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ದೇವಸ್ಥಾನಕ್ಕೆ ಹೋಗಿ ಬಂದಾದಮೇಲೆ ಸ್ವಲ್ಪ ನಾನು ಬೆಳ್ಳಿ ಕಳಶ ತೊಗೋಬೇಕು. ಎಲ್ಲ ಐಟಮ್ಸು ನಮ್ಮ ಮನೆಯವ್ರು ಕೆಲ್ಸಕ್ಕೆ ಹೋಗ್ತಿದ್ರಲ್ಲ, ಅವರೇ ಬೆಳ್ಳಿ ದೀಪ ಎಲ್ಲನೂ ಬೆಳ್ಳಿ ಐಟಮ್ಸ್ ಎಲ್ಲ ಅವರೇ ಕೊಡಿಸಿದ್ದಾರೆ. ಕಳಶ ಒಂದಿಲ್ಲ, ಸರಿ ಅದೊಂದು ತೊಗೊಂಡು ಇನ್ಮೇಲೆ ಬೆಳ್ಳಿದಲ್ಲೇ ಪೂಜೆ ಮಾಡೋಣ ಅಂತ ಅಂದ್ಕೊಂಡು ನೋಡೋಣ ಅಂತ ಹೋಗಿದ್ದೆ. ಅಂಕಲ್ ಇರಲಿಲ್ಲ, ಸರಿ ಹಂಗಾಗಿ ಯಾವುದು ಸೆಲೆಕ್ಟ್ ಮಾಡೋದು ಅಂತ ಒಳಗಡೆದು ಎಲ್ಲ ಅಬ್ಸರ್ವ್ ಮಾಡ್ತಾಯಿದ್ದೆ. ಸರಿ ಅಂತ ಅಂದ್ಬಿಟ್ಟು ಅಂಕಲ್ ಬಂದಮೇಲೆ ಬರೋಣ ಅಂತ ಅಂದ್ಬಿಟ್ಟು ನೋಡಿಕೊಂಡು ಬಂದೆ. ಕಳಶಗಳು ಸ್ವಲ್ಪ ಈ ಥರ ಡಿಸೈನ್ ಇರೋದು ಏನಾಗುತ್ತೆ, ತೊಳೆಯೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ನೋಡ್ತಾಯಿದ್ದೆ. ಬೇರೆ ಥರ ಇದ್ದರೆ ಚೆಕ್ ಮಾಡೋಣ ಅಂತ ಅಂದ್ಬಿಟ್ಟು ಇನ್ನು ನೆಕ್ಸ್ಟ್ ಡೇ 2ನೇ ದಿನದ್ದು ಬ್ಲಾಗು. ನಮ್ಮ ಮನೆಯವರೇ ಬಾತ್ ಮಾಡಿದರು. ಬಾತು ಅಷ್ಟೇ ಸಿಕ್ಕಾಬಟ್ಟೆ ಚೆನ್ನಾಗಿ ಮಾಡಿದ್ದು, ತರಕಾರಿ ಬಾತು. ನಮ್ಮ ಪ್ರಣಿಗೆ ಸ್ವಲ್ಪ ಹುಷಾರಿಲ್ಲದೆ ಇರೋದ್ರಿಂದ ಅವನು ಏನು ಮಾಡೋಕ್ಕೆ ಬಿಡಲ್ಲ ಬೆಳಗ್ಗೆ ಹೊತ್ತು, ಹಂಗಾಗಿ ಅವರೇ ಮಾಡಿದರು. ಪರಿಗೆ ತಿಂಡಿ ಮಾಡಿ ಕಳಿಸಿ ಆಗಿತ್ತು. ಇದು ನಮಗೆ ಬಾತ್ ಮಾಡ್ಕೊಂಡಿದ್ದು. ಸರಿ ಇನ್ನೊಂದು ಸಲ ಹಾಸ್ಪಿಟ್ಲಿಗೆ ತೋರಿಸೋಣ ಅಂತ ಅಂದ್ಬಿಟ್ಟು ಹಾಸ್ಪಿಟ್ಲಿಗೆ ಹೋಗ್ತಾಯಿದ್ವಿ. ಅವ್ನಿಗೆ ಎಷ್ಟು ಕಫ ಆಗಿದೆ ಅಂತ ಅಂದರೆ, ಇದು ವೀಳ್ಯದೆಲೆ, ದೊಡ್ಡಪತ್ರೆ ಎಲ್ಲ ಬರ್ತಿರುತ್ತಲ್ಲ, ಅದೆಲ್ಲ ಹಾಕ್ತಾಯಿದ್ದೀನಿ. ಹಂಗಾದ್ರೂ ಅವನಿಗೆ ಕಫ ಕಡಿಮೆ ಆಗ್ತಿಲ್ಲ. ಸಿರಪ್ ಎಲ್ಲ ಹಾಕಿದ್ರೂ ಕಡಿಮೆ ಆಗ್ತಿಲ್ಲ. ಮತ್ತು ಇವಾಗ ನಾವು ಊರಿಗೆಲ್ಲ ಹೋಗಬೇಕು, ಏನು ಮಾಡೋದೋ ಗೊತ್ತಾಗ್ತಾ ಇಲ್ಲ. ಹಂಗಾಗಿ ಬೇಗ ಹುಷಾರಾದರೆ ಸಾಕಪ್ಪ ಅಂತ ಅನ್ನಿಸ್ಬಿಟ್ಟಿದೆ. ಅಷ್ಟು ಕೆಮ್ಮಿದೆ, ಅವ್ನು ನೈಟೆಲ್ಲ ನಿದ್ದೆ ಮಾಡಲ್ಲ. ಹಾಸ್ಪಿಟಲ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ತೋರ್ಸೋಕ್ಕೆ ಹೋಗ್ತಾಯಿದ್ವಿ. ಡಿ ಗ್ರೂಪಲ್ಲಿ ಅತಿಶಯ ಅಂತ ಇದೆ, ಅಲ್ಲೇ ಯಾವಾಗಲೂ ನಾನು ಅಲ್ಲೇ ತೋರಿಸೋದು. ಸರಿ ಅಂತ ಅಂದ್ಬಿಟ್ಟು ಕರ್ಕೊಂಡೋಗಿದ್ದೆ. ಅವ್ನಿಗೆ ಎಷ್ಟು ಪೇನ್ ಆಗ್ತಾಯಿದೆ ಅಂದರೆ, ಕಫ ಅಷ್ಟು ಸ್ಟೋರ್ ಆಗಿದೆ. ಏನು ಸಿಕ್ಕಿದ್ರೂ ತಿಂದ್ಬಿಡ್ತಾನೆ, ಏನು ಸಿಕ್ಕಿದ್ರೂ ಬಾಯಿಗೆ ಹಾಕ್ಕೊಬಿಡ್ತಾನೆ. ಎಷ್ಟೇ ಕಂಟ್ರೋಲ್ ಮಾಡೋಕ್ಕೆ ಹೋದ್ರೂ ಅವ್ರ ಅಣ್ಣ ತಿಂತಾ ಇರ್ತಾನಲ್ಲ, ಆವಾಗ ಅವನು ತಿಂದ್ಬಿಡ್ತಾನೆ. ಅಲ್ಲಿಂದ ಹಾಸ್ಪಿಟಲಿಂದ ಬಂದುಬಿಟ್ಟು ಹಿಂಗೂ ರೆಡಿಯಾಗಿದ್ನಲ್ಲ ಅಂತ ಫೋಟೋಗಳನ್ನೂ ತೊಗೊಂಡಿದ್ದೆ. ಒಂಥರ ಖುಷಿ ಇರುತ್ತೆ. ನಿಜವಾಗ್ಲೂ ನಮ್ಮಮ್ಮ ಇರಬೇಕಿತ್ತು, ನನ್ನ ನೋಡಬೇಕಿತ್ತು ಅಂತ ಅನಿಸ್ತಾ ಇರುತ್ತೆ. ನಮ್ಮಮ್ಮಂಗೆ ಈ ಥರ ಇರೋದು ತುಂಬಾ ಇಷ್ಟ ಆಗ್ತಿತ್ತು ಅಂತಲೇ ಹೇಳ್ಬೋದು. ಮನೆಯಲ್ಲೆಲ್ಲ ಈ ಥರ ಪೂಜೆ ಮಾಡ್ಕೊಬಂದು ಮತ್ತು ದೇವಸ್ಥಾನಕ್ಕೆ ಹೋಗಿ ಬಂದಾಗ ಏನೋ ಒಂಥರ ಖುಷಿ. ಎಲ್ಲೋ ದೇವರಲ್ಲೆಲ್ಲ ನಾನು ನಮ್ಮಮ್ಮನೇ ನೋಡ್ತೀನಿ, ಎಲ್ಲೋ ನಮ್ಮಮ್ಮ ಒಂದು ಕಡೆ ಇದ್ದರೆ ನೋಡ್ತಾ ಇದೆ ಅನ್ನೋದಷ್ಟೇ ನನ್ನ ನಂಬಿಕೆ ಆಗಿದೆ.
ಇನ್ನೇನು ಮಾಡೋಕ್ಕಾಗಲ್ಲ. ಆಗಿದ್ದಾಗೋಗಿದೆ. ಇರೋಷ್ಟು ದಿನ ನಾವು ಖುಷಿಯಿಂದ ಕಾಲ ಕಳೆದ್ಬಿಡೋಣ. ಎಲ್ಲೋ ಒಂದು ಕಡೆ ಅವರು ನಮ್ಮನ್ನ ನೋಡ್ತಾ ಇದ್ದಾರೆ ಅಂದ್ಕೊಂಡು ಇದ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಇನ್ನೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ತುಂಬಾ ಥ್ಯಾಂಕ್ಸ್ ಎಲ್ಲರಿಗೂ. ಯಾಕಂದರೆ ನನ್ನ ಪ್ರತಿಯೊಂದು ವೀಡಿಯೋಗೂ ಆಗಿ ಕೆಲವೊಂದು ಕಮೆಂಟ್ಸ್ಗಳು ಬಂದಾಗ ನನಗೆ ತುಂಬಾ ಖುಷಿಯಾಗುತ್ತೆ. ನಾನೇನು ಅಂಥ ವೀಡಿಯೋಗಳು ಕ್ಲಿಪ್ಪಿಂಗ್ಸ್ ತೊಗೊಂಡಿರ್ತೀನಿ. ಯಾಕಂದರೆ ನಮ್ಮ ಗೀತಕ್ಕ ಹಾಕಿಲ್ಲ ಅಂದರೆ ಪಾಪ ಹಾಕು ರಶ್ಮಿ, ಮಾಡು ರಶ್ಮಿ ಅಂತ ಇಷ್ಟು ಬೇಗ ಸಬ್ಸ್ಕ್ರೈಬರ್ ಯಾರಿಗೂ ಸಿಗೋಲ್ಲ. ನಿಂಗೆ ಸಿಕ್ಕಿದ್ದಾರೆ ಅವ್ರು ಮಾಡು ಮಾಡು ಅಂತ ಹೇಳ್ತಿರುತ್ತೆ ಪ್ರತಿ ಸಲನೂ. ನಾನು ಅಕ್ಕಂಗೆ ಹೇಳ್ತಾ ಇರ್ತೀನಿ, ಅಕ್ಕ ನನಗೆ ಹೇಳ್ತಿರುತ್ತೆ. ನನ್ನ ವೀಡಿಯೋ ಏನಾದರೂ ಹಾಕಿದಾಗ ಫಸ್ಟು ರೆಸ್ಪಾನ್ಸ್ ಮಾಡುತ್ತೆ. ನಂಗೊಂಥರ ಖುಷಿ. ಯಾರಾದರೂ ಈ ಥರ ಇದ್ದಾಗಲ್ವ ನಾವೇನಾದರೂ ಮಾಡೋಕ್ಕೆ ಸಾಧ್ಯ. ಹಾಗಾಗಿ ಅಕ್ಕನೂ ದೇವಸ್ಥಾನಕ್ಕೆ ಹೋಗ್ತಿದ್ದೆ. ಅಕ್ಕ ವೀಡಿಯೋ ಇನ್ನೂ ಅಪ್ಲೋಡ್ ಮಾಡಿಲ್ಲ, ಗೊತ್ತಿಲ್ಲ. ಅಕ್ಕನ ವೀಡಿಯೋ ನೋಡೋಕ್ಕೆ ನಾನು ಕಾಯ್ತಾ ಇರ್ತೀನಿ, ನನ್ನ ವೀಡಿಯೋನೂ ಅಕ್ಕ ನೋಡ್ತಾ ಇರುತ್ತೆ. ತುಂಬಾ ಖುಷಿಯಾಯಿತು. ದೇವರ ಅಲಂಕಾರ ತುಂಬಾ ಚೆನ್ನಾಗಿತ್ತು. ಇನ್ನೂ ಸ್ಯಾರಿ ಕಲೆಕ್ಷನ್ಸು ಅಪ್ಡೇಟ್ ಇದೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಒನ್ಸ್ ಅಗೇನ್ ಹ್ಯಾಪಿ ನವರಾತ್ರಿ. ಎಲ್ಲರೂ ಖುಷಿಯಿಂದ ಸಂಭ್ರಮದಿಂದ ಆಚರಿಸಿ. ನೀವು ಚೆನ್ನಾಗಿ ರೆಡಿಯಾಗಿ, ನಮಗೆ ಖುಷಿಯಾಗುತ್ತೆ ನೀವು ರೆಡಿ ಆದಾಗ. ಒಂದು ನೈನ್ ಪಾಲಿಷ್ ಹಾಕ್ಕೊಂಡು, ನಮ್ಮ ಕೈಗೆ ನೈನ್ ಪಾಲಿಷ್ ಹಾಕ್ಕೊಂಡು ನೋಡಿದಾಗ್ಲೂ ಅಷ್ಟು ಬೇಜಾರಿದ್ದಾಗ ಕೈ ಅಷ್ಟು ಚೆನ್ನಾಗಿ ಕಾಣ್ತಿರುತ್ತೆ. ತುಂಬಾ ಖುಷಿಯಾಗುತ್ತೆ ಅಂತ ಹೇಳ್ತಾ ನನ್ನ ಸ್ಯಾರಿ ಕಲೆಕ್ಷನ್ಸು ಅಪ್ಡೇಟ್ ಮಾಡಿದ್ದೀನಿ. ಒನ್ಸ್ ಅಗೇನ್ ಹ್ಯಾಪಿ ನವರಾತ್ರಿ.